ಟೊಮಾಟೊ ಉಳಕ್ಕಿಂತ ಮುಂಚೆ ನಾವು ಏನೇನು ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ, ನಿಮಗೂ ಯೂಸ್ ಆಗ್ತೈತೆ. ನಮ್ಮ ರೈತರಿಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಲೋಡು ನಾಟಿ ಗೊಬ್ಬರ ಕೂಡ ತರಿಸಿದ್ರೆ 18,000 ರೂಪಾಯಿ ಕೊಟ್ಟು ಎಕರೆಕ ಒಂದು ಲೋಡ್ ಕೂಡ ಬೇಕಾಗ್ತದೆ. ಅದೇ ಥರ ರೋಟ್ರು ಕೂಡ ಹೊಡಿತಾ ಇತ್ತು. ರೋಟ್ ಹೊಡೋಕ್ಕಿಂತ ಮುಂಚೆ ಏನಪ್ಪ ಮಾಡ್ತೀವಿ ಅಂದ್ರೆ 20 ಮತ್ತು 19 ಒಂದು 3 ಮೂಟೆ ಕೂಡ ಹಾಕ್ತೀರಿ. ಯಾಕಂತಂದ್ರೆ ತಾಕ ಸ್ವಲ್ಪ ಇಲ್ಲೇ ಮುಟ್ಟು ಅದಾದ್ಮೇಲೆ ಒಂದು ವರ್ಷ ತಂದಿದ್ದು, ಒಂದು ವರ್ಷ ಆಗಿತ್ತು ಡ್ರಿಪ್ ಪೈಪ್ ತಂದು ಅದಕ್ಕೋಸ್ಕರ ಆಸಿಡ್ ಆಗಿ ಇವತ್ತು ಕ್ಲೀನ್ ಮಾಡಬೇಕಾಗಿತ್ತು. ಓಸ್ ಪೈಪಿಗೆ ಕ್ಲೀನ್ ಮಾಡಬೇಕು, ಯಾಕಂದ್ರೆ PVC ಪೈಪಾಗ ತಡೆಯಲ್ಲ ಆಸಿಡ್. ಅದಕ್ಕೋಸ್ಕರ ಯಾವ್ದನ್ನ ಆಸಿಡ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ನೋಡಪ್ಪ, ಇದೇ ಆಸಿಡ್. ಇದು ಕರೆಕ್ಟಾಗಿ 30% ಅಷ್ಟೇ ತಾಕತ್ತಿರೋದು. ಅದು ಕರೆಕ್ಟಾಗಿ 40 ಲೀಟರ್ಗೆ 600 ರೂಪಾಯಿ ಕೂಡ ತಗೊಂತಾರೆ. ಸೆರೆಮ್ಟ್ ಇದು ಗ್ಲೌಸ್ ಹಾಕೊಂಡು ಯೂಸ್ ಮಾಡಬೇಕು. ಗ್ಲೌಸ್ ಇಲ್ದಿದ್ದ ಕಾರಣಕ್ಕೆ ನಮ್ಮ ಪಟ್ಲಿ ಹಂಗೆ ಕೂಡ ಆಡ್ತಾ ಇದ್ನು, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೆರೆಮ್ಟ್ ಗ್ಲೌಸ್ ಇದ್ದಿದ್ದ ಕಾರಣಕ್ಕೆ ನಾವು ಇದು ಗೋಣಿಚೀಲಿತ್ತು, ಆ ಗೋಣಿಚೀಲಿಗೆ ಕ್ಲೀನಾಗಿ ಡ್ರಿಪ್ ಪೈಪ್ನ ಎಳ್ಕೊಂಬತ್ತಾ ಇದ್ರೆ ವರ್ಷಕ್ಕೊಂದ್ಸಲಿ ಡ್ರಿಪ್ ಪೈಪ್ನ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ನೀರು ಪಾಸ್ ಆಗ್ತೈತೆ ಅಂದ್ಬಿಟ್ಟು ಈ ತರ ಕೆಲಸ ಮಾಡೋದು ನಾವು. ಸೆರೆಮ್ಟ್ ನಮ್ಮ ತಾತನ ಕೂಡ ಎಳ್ದು ಕೊಡ್ತಾ ಇದ್ನು. ನಮ್ಮ ತಾತನ ಸುಸ್ತಾದಾಗ ನಾನು ಕೂಡ ಹೇಳ್ಕೊಡ್ತಾ ಇದ್ದೆ. ಯಾಕಂತಂದ್ರೆ ಘಾಟ್ ಜಾಸ್ತಿ ಇರ್ತೈತೆ, ಅದಕ್ಕೋಸ್ಕರ 3 ಬೇಕಾಗ್ತೈತೆ. ಸೆರೆಮ್ಟ್ ಇದು ಡ್ರಿಪ್ ಪೈಪ್ ಎಳ್ದಿರೋದು ಆಸಿಡ್ ಆಗ ಈ ತರ ಕೂಡ ಇದ್ವಾ. ಟೈಮ್ ನೋಡಿದೆ 11-12 ಗಂಟೆ ಕೂಡ ಆಗಿತ್ತು. ಪಾಪ ಕೆಲಸದವ್ರು ಕೂಡ ಬಂದಿದ್ರು. ಇವರು ಗಾಡಿಗೆ ಎತ್ಕೊಂಡು ಎಲ್ಲಿಂದ ಬಂದಿರೋ ಅಂತ ನಿಮ್ಗೆ ಯಾರ್ಕೊಂಡು ಗೊತ್ತಾಗ್ಬೇಕಂದ್ರೆ ಇವರು ಮಿನ್ಸಂದ್ರನಿಂದ ಬಂದಿರೋ. ಅವರು ಬರೋಕ್ಕಿಂತ ಮುಂಚೆ ನಾವು ಕೂಡ ಡ್ರಿಪ್ ಪೈಪ್ ಎಳ್ದಿರೋ ಆಸಿಡಾಗ ಅದನ್ನ ಕ್ಲೀನಾಗಿ ಬೆಡ್ಗಳ ಮೇಲೆ ಕೂಡ ಎತ್ತಾಕಿದ್ರೆ ಕರೆಕ್ಟಾಗಿ 32 ಬೆಡ್ ಕೂಡ ಬಿದ್ದೈತೆ. ಅವರು ಕೂಡ ಪೇಪರ್ ಹಾಕೊಂಡು ಕೂಡ ಬರ್ತಾ ಇದ್ರು. ಇವ್ರು ಎಕರೆಗೆ ಎಷ್ಟಪ್ಪ ತಗೊಂತಾರೆ ಅಂದ್ರೆ ಕರೆಕ್ಟಾಗಿ 7,000 ರೂಪಾಯಿ ಕೂಡ ತಗೊಂತಾರೆ ಪೇಪರ್ ಹಾಕಕ. ಸೆರೆಮ್ಟ್ ಇವರು ಲಾಸ್ಟ್ ಆಗ ಈ ತರ ಕಟ್ ಕೂಡ ಮಾಡಿರ್ತಾರೆ. ಅವ್ರು ಆ ಕಡೆ ಕಟ್ ಮಾಡ್ತಾ ಇದ್ರೆ ಈ ಕಡೆ ಮಿಗ್ದವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಚೆನ್ನಾಗಿಲ್ದಾಗ ಮಣ್ಣು ಕೂಡ ಹಾಕೊಂಡ್ ಬರ್ತಾ ಇರ್ತಾರೆ. ಮಣ್ಣಿಗೆ ಹಾಕ್ಬೇಕಂದ್ರೆ ವಿಧ ಏನಂತಂದ್ರೆ ಸ್ವಲ್ಪ ತಾಕತ್ತಾಗಿ ಮಣ್ಣು ಹಾಕ್ಬೇಕು. ತೆಳಗಾಗದೆ ಮಳೆ ಬಿದ್ದಾಗ ಎದ್ದು ಬಿಡ್ತೈತೆ. ಯಾವ್ದನ್ನ ಪೇಪರ್ ಆಗ್ತದೆ ಅಂತ ನೀವು ಕೇಳಿದ್ರೆ ಇದು ಗ್ರೀನ್ ಪೇಪರ್. ಒಂದು ರೋಲ್ 2,400 ರೂಪಾಯಿ ಕೂಡ ಬೀಳ್ತೈತೆ. ಒಂದು ರೋಲ್ 400 ಮೀಟರ್ ಕೂಡ ಬರ್ತೈತೆ. ಎಕರೆಕ 6 ರೋಲ್ ಕೂಡ ಬೇಕಾಗ್ತೈತೆ. ಪೇಪರ್ ಬಿಡೋ ವಿಧ ಯಾವ ತರಪ್ಪ ಅಂದ್ರೆ ಈ ತರ ಒಂದು ಕೋಲ್ ಕೂಡ ರೆಡಿ ಮಾಡ್ಕೊಂತೀರಿ. ಯಾಕಂದ್ರೆ ಕೆಲಸ ಕೂಡ ಬೇಕಾಗ್ತೈತೆ, ಕೆಲಸ ಮಾಡೋಕ್ಕೂ ಈಸಿ ಆಗಿರ್ತೈತೆ. ನನ್ನ ಫ್ರೆಂಡ್ ಚರಣ್ ಕೂಡ ಬಂದಿದ್ನೋ, ಅಣ್ಣ ಯಾವ ತರ ಪೇಪರ್ ಹಾಕ್ತಾರ ನೋಡಕ ಬಂದಿರೋದು ಅಂತ ಕೂಡ ಹೇಳಿದ್ನೋ. ಅದೇ ತರ ಜಾಯಿಂಟ್ ಇದ್ದಾಗ ಏನಪ್ಪ ಮಾಡ್ತೀರಿ ಅಂದ್ರೆ ಪೇಪರ್ ಕೆಳಗೆ ಇನ್ನೊಂದು ಪೇಪರ್ ಹಾಕ್ಬಿಟ್ಟು ಕ್ಲೀನಾಗಿ ಅಲ್ಲಿ ಮಣ್ಣು ಕೂಡ ಹಾಕ್ಬಿಡ್ತೀರಿ. ಎಷ್ಟೇ ಗಾಳಿ ಬಿಸಿಲಿ ಎಷ್ಟೇ ಮಳೆ ಬಿಡಲಿ ಪೇಪರ್ಗೂ ಯಾವುದೇ ತರ ತೊಂದರೆ ಆಗಲ್ಲ. ಇವ್ರು ಎಷ್ಟು ಜನ ಬಂದಿರೋದಂದ್ರೆ ಕರೆಕ್ಟಾಗಿ ಇವತ್ತು 10 ಜನ ಕೂಡ ಬಂದವ್ರೆ. ಸೆಲೆಮ್ಟ್ ಟೈಮ್ ನೋಡಿದ್ರೆ 1 ಗಂಟೆ ಕೂಡ ಆಗಿತ್ತು. ನಾವು ಊಟ ಕೂಡ ತರಿಸಿದ್ರೆ ಇವ್ರು ಊಟ ಈ ಕಡೆ ತಿನ್ಬೇಕಾದಾಗ ನಾನೇನಪ್ಪ ಮಾಡ್ತಾ ಇದ್ದೆ ಅಂದ್ರೆ ಶನಿಕೆ ಎತ್ಕೊಂಡು ಕ್ಲೀನಿಗೆ ಲಾಸ್ಟ್ ಆಗ ಕೊನೆಗೆ ಕಾಲೇ ಕೂಡ ಎತ್ಕೊಂಡು ಹೋಗ್ತಾ ಇದ್ದೆ. ಯಾಕಂತಂದ್ರೆ ಮಳೆ ಗಿಳಿಗಳೇನೋ ಬಂದ್ರೆ ನೀರು ನಿಂತ್ಕೊಂತೇವೆ ಗೆನವಿಲ್ದಾಗ, ಅದಕ್ಕೋಸ್ಕರ ಮಳೆ ನೀರೆಲ್ಲ ಈ ಕಾಲುವೆದಾಗ ಹೋಗ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಲುಗ್ಲಾಕ ಈ ತರ ಕಬ್ಬಿಣದಲ್ಲಿ ಕೂಡ ಮಾಡ್ಸ್ಕೊಂಡ್ ಬಂದಿದ್ರು. ಇದು ಯಾಕಪ್ಪ ಅಂತಂದ್ರೆ ಸ್ವಂತದಾಗ ಮಾಡ್ಸ್ಕೊಂಡ್ರೆ ಚೆನ್ನಾಗಿರ್ತೈತೆ, ಅದಕ್ಕೋಸ್ಕರ ಬಳಕೆ ಕೂಡ ಬರ್ತದಂತ ಇವರೇ ಸ್ವಂತದಾಗ ಮಾಡ್ಸ್ಕೊಂಡ್ ಬಂದಿರೋದು. ಸೆಮ್ಟೋನ್ ಇವತ್ತು 1.5 ಅಡಿಕ ಒಂದು ಓಲ್ ಆಗ್ತಾ ಇದೆ. ಯಾಕಂತಂದ್ರೆ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ದೂರನೇ ಇರ್ಲಿ ಅಂತ. ಮಳೆಗಾಲದಾಗೆಲ್ಲ ಕರೆಕ್ಟಾಗಿ 1 ಅಡಿ ಕೂತ್ರು ನಡೀತೈತೆ, ಇಲ್ಲ 1.25 ಅಡಿ ಕೂತಿದ್ರು ನಡೀತೈತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾಗಿ ಇವತ್ತು 1.5 ಅಡಿಕ ಒಂದು ಉಳ್ತಾ ಇರೋದು. ನಾವು ಸರಿ ಅನ್ಬಿಟ್ಟಿದ್ದೆ, ಹಾಕಿರೋ ಬೈಲು ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಕರೆಕ್ಟಾಗಿ ಇದು 1 ಎಕರೆ ಬೇಲ್ಗ 32 ಬೆಡ್ ಕೂಡ ಬಿದ್ದೈತೆ. ಹಾಕಿರೋ ಪೇಪರ್ ಮತ್ತೆ ಓಲ್ಗಳಾಕಿರೋದು ಈ ತರ ಕೂಡ ಐತೆ. ಇದಕ್ಕೆ ಯಾವ್ದಪ್ಪ ಟಮಾಟ ನಾವು ಉಳ್ತಾ ಇರೋದು, ಇದು ಸಾವು ಉಳ್ತಾ ಇರೋದು. ಕರೆಕ್ಟಾಗಿ ಒಂದು ನಾರು ಬಂದು 1 ರೂಪಾಯಿ ಬೀಳ್ತೈತೆ. ಎಕರೆಕ ಕರೆಕ್ಟಾಗಿ 6,000 ನಾರು ಕೂಡ ಬೇಕಾಗ್ತೈತೆ. ಕರೆಕ್ಟಾಗಿ 5,500 ನಾರು ಆದ್ರೆ ಸಾಕಾಗ್ತೈತೆ. ಅದ್ರ ಬೇಸಿಗೆ ಅಲ್ವಾ, ಒಂದು 500 ನಾರು ಎಕ್ಸ್ಟ್ರಾ ಕೂಡ ತರಿಸಿರ್ತೀರಿ. ಯಾಕಂದ್ರೆ ಬಿಸಿಕ ಸತ್ತೋಗ್ತೇವೆ ಗಿಡಗಳು, ಅದಕ್ಕೋಸ್ಕರ 500 ನಾರು ಎಕ್ಸ್ಟ್ರಾ ಕೂಡ ತಂದಿದ್ರೆ. ಬೇರೆಯವರೆಲ್ಲ ಡ್ರಿಂಚಿಂಗ್ ಮಾಡ್ತಾರೆ, ನಾವು ಡ್ರಿಂಚಿಂಗ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಏನೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ಪೇಪರ್ ಗ್ಲಾಸ್ ಕೂಡ ಹಾಕ್ತೀರಿ. ಯಾಕಂದ್ರೆ ಎಷ್ಟೇ ಗಾಳಿ ಬಂದ್ರು ಗಿಡ ಮುರಿ ಕುಡ್ದು ಇನ್ನೊಂದು ಗಿಡ ಕೂಡ ಸ್ಟ್ರೈಟ್ ಆಗಿ ಬರ್ಲಿ ಅನ್ಬಿಟ್ಟು ಈ ತರ ಪ್ಲಾನ್ ಮಾಡ್ತಾ ಇರೋದು ನಾವು. ನೀವ್ಯಾರಾದ್ರೂ ನಮ್ಮ ರೈತರಾಗಿ ನೀವೇನೋ ಟೊಮೆಟೊ ಉಳ್ಬೇಕಂದ್ರೆ ಇದೇ ತರ ಪ್ಲಾನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಜನ ಡ್ರಿಂಚಿಂಗ್ ಮಾಡ್ತಾರೆ, ಯಾಕಂದ್ರೆ ತೋಟಗಳದಾಗ ಉಳುಗಿರ್ತೈತೆ, ಅದಕ್ಕೋಸ್ಕರ ಡ್ರಿಂಚಿಂಗ್ ಮಾಡ್ತಾರೆ. ನಮ್ಮ ತೋಟಗಳದಾಗ ಆ ತರ ಏನು ಇಲ್ಲ. ಸದ್ಯಕ್ಕೆ ಇಷ್ಟು ಮಾಡಿದ್ರೆ ಸಾಕು. ಇಷ್ಟ ಇವಾಗ 70,000 ಖರ್ಚು ಕೂಡ ಬಂದೈತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಅದೇ ಸಪೋರ್ಟ್ ಮಾಡಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.